ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ. ಫ್ರೆಂಡ್ಸ್, ಇವತ್ತು ಮಂಡೇ ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ಬೆಳಿಗ್ಗೆ ಟಿಫನ್ಗೆ ಇಡ್ಲಿ ಮಾಡಿದ್ದೆ. ಸೊ ಇನ್ನೂ ಟಿಫನ್ ಮಾಡಿಲ್ಲ, 11:30 ಆಗಿದೆ. ಪಾಪುಗೆ ಟಿಫನ್ ಮಾಡಿಸಿ ಇಡ್ಲಿ ತಿನ್ನಿಸಿ ಅವಳನ್ನ ಅಂಗನವಾಡಿ ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ಬಂದ್ವಿ. ನಾನು ಬರ್ತಾ ಇದ್ದಾಗ ಹಠ ಮಾಡ್ತಾಯಿದ್ಲು, ಅಳ್ತಾ ಇದ್ಲು ಹೋಗ್ಬೇಡ ಅಂತ. ಆಮೇಲೆ ಸಮಾಧಾನ ಆಗಿ ಹೋಗ್ತಾಳೆ. ಸೊ ಅಲ್ಲನ್ನ ಬಿಟ್ಟು ಬಂದಿದ್ದೀನಿ. ಇವಾಗ ನಾನು ಟಿಫನ್ ಮಾಡಬೇಕು. ಸೊ ಟಿಫನ್ ಮಾಡಿದ್ಮೇಲೆ ಮತ್ತೆ ಭೇಟಿ ಆಗ್ತೀನಿ. ಇವತ್ತು ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆನೇ ದೇವರಿಗೆ ದೀಪ ಇಟ್ಬಿಟ್ಟಿದ್ದೀನಿ. ಸೊ ಪೂಜೆ ಕೂಡ ಆಗಿದೆ. ಇವತ್ತು ಟಿಫನ್ನು ಇಡ್ಲಿ ಅಂತ ಹೇಳಿದ್ನಲ್ಲ, ಸೊ ಪಾಪುಗೂ ಕೂಡ ಇಡ್ಲಿ ಚಟ್ನಿ ತಿನ್ನಿಸ್ದೆ. ಈಗ ನಾವು ಮಧ್ಯಾಹ್ನ ಹಾಗೆ ಸೂಪ್ ಮಾಡ್ಕೊಂಡ್ವಿ. ಇದು ಕಾರ್ನ್ ಸೂಪು ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಇನ್ನು ಮಧ್ಯಾಹ್ನ ಅಡುಗೆ ಮಾಡಬೇಕಲ್ವ, ಸೊ ತೊಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ನಾನು ಆ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ತೊಂಡೆಕಾಯಿ ಎಲ್ಲ ತೊಗೊಂಡಿದ್ದೀನಿ. ಕೊಬ್ಬರಿ ಕೂಡ ತುರ್ದಿಲ್ಲ, ನಾನು ಕೊಬ್ಬರಿನ ಕಟ್ ಮಾಡಿ ಹಾಗೆ ಮಿಕ್ಸಿಗೆ ಹಾಕ್ಕೊಂಡೆ. ಈಗ ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಎಣ್ಣೆ ಹಾಕ್ಕೊಡಿ, ಸಾಸಿವೆ ಹಾಕ್ಕೊಡಿ, ಹಾಗೆ ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಚೆನ್ನಾಗಿ ಬೇಯಕ್ಕೆ ಬಿಡಬೇಕು, ಸೀದೋಗಕ್ಕೆ ಬಿಡಬಾರ್ದು. ಈಗ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ಕೊತ್ತಂಬರಿ ಇಲ್ಲ, ಮನೇಲಿ ಏನಿದೆಯೋ ಅದರಲ್ಲೇ ಅಡುಗೆ ಮಾಡಬೇಕು. ಸೊ ಅದೇ ಒಂದು ಒಳ್ಳೆ ಗೃಹಿಣಿಯ ಲಕ್ಷಣ ಆಗಿರುತ್ತೆ. ಸೊ ಮನೇಲಿ ಏನಿದೆಯೋ ಅದರಲ್ಲೇ ಅಚ್ಚುಕಟ್ಟಾಗಿ ಅಡುಗೆ ಮಾಡ್ಕೊಂಡು ಹೋಗಬೇಕು. ಈಗ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಈರುಳ್ಳಿ ಚೆನ್ನಾಗಿ ಬೇಯಬೇಕು, ಗೋಲ್ಡನ್ ಕಲರ್ ಬರಬೇಕು. ಸೊ ನೋಡಿ, ಈಗ ಟೊಮೊಟೊ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಈರುಳ್ಳಿ ಟೊಮೊಟೊ ಬೇಗನೆ ಬೆಂದುಬಿಡುತ್ತೆ. ಸೊ ಈಸಿ ಆಗುತ್ತೆ, ಚೆನ್ನಾಗಿ ಬೇಯುತ್ತೆ. ಹಾಗೆ ಉಪ್ಪು ಒಳ್ಳೆ ರುಚಿ ಅಲ್ವಾ, ಅದು ಈರುಳ್ಳಿ ಟೊಮೊಟೊಗೆಲ್ಲ ಅಂದ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ, ರುಚಿ ಚೆನ್ನಾಗಿರುತ್ತೆ. ಅದು ನಾವು ತಿನ್ನುವಾಗ ಚೆನ್ನಾಗಿರುತ್ತೆ. ಸೊ ಅರಿಶಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಅರಿಶಿನ ಜಾಸ್ತಿ ಬಳಸ್ತೀವಿ ಅಡುಗೆಗೆ, ಯಾಕಂತಂದರೆ ಆ್ಯಂಟಿಬಯೋಟಿಕ್ಕು ತುಂಬಾ ಒಳ್ಳೆಯದು, ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣುತ್ತೆ ಅಂತಲೂ ಕೂಡ. ಈಗ ನೋಡಿ, ತೊಂಡೆಕಾಯಿ ಎಲ್ಲ ಉದ್ದುದ್ದಾಗಿ ಹಚ್ಕೊಂಡಿತ್ತು. ಸೊ ಈಗ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ಇದು ಫ್ರೈ ಆಗೋದು ತುಂಬಾ ಲೇಟ್ ಆಗುತ್ತೆ ಗೊತ್ತಾ. ಅದಕ್ಕೆ ಬೇಗ ಫ್ಲೇಮ್ ಜಾಸ್ತಿನೇ ಇಟ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಈಗ ನಾನು ತೊಗೊಂಡಿದ್ದೀನಲ್ಲ ಪ್ಯಾನು, ಇದು ನಾನು ಮಿಕ್ಸ್ ಮಾಡುವಾಗ ಎಲ್ಲ ತೊಂಡೆಕಾಯಿ ಕೆಳಗಡೆ ಬಿದ್ದೋಗ್ತಾಯಿತ್ತು, ಸ್ಟವ್ ಮೇಲೇ ಎಲ್ಲ ಬಿದ್ದೋಗ್ತಾಯಿತ್ತು. ಸೊ ಅದಕ್ಕೆ ನಾನು ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಲಿಲ್ಲ. ಈಗ ನೋಡಿ, ಅದ್ರ ಮೇಲೆ ಕ್ಲೋಸ್ ಮಾಡಿ ಬೇಯಕ್ಕೆ ಇಟ್ಟಿದ್ದೀನಿ, ಒಂಚೂರು ನೀರು ಕೂಡ ಹಾಕಿ. ಈಗ ತೊಂಡೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾನು ಧನಿಯಾ ಪೌಡರು ಮತ್ತು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಸೊ ಇದು ಒಳ್ಳೆ ಟೇಸ್ಟ್ ಬರುತ್ತೆ ಪಲ್ಯಕ್ಕೆ ಹಾಕ್ಕೊಳ್ಳೋದ್ರಿಂದ. ಸೊ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತು ರುಚಿಗೆ ತಕ್ಕಷ್ಟು ಇನ್ನೂ ಬೇಕಾದರೆ ಉಪ್ಪು ಹಾಕ್ಕೊಬೋದು. ಸೊ ನಾನು ಮತ್ತೆ ಉಪ್ಪು ಹಾಕ್ಕೊಂಡೆ. ನಾನು ಆವಾಗಲೇ ಈರುಳ್ಳಿ ಟೊಮೊಟೊ ಮಾತ್ರ ಬೇಯೋಕ್ಕೆ ಉಪ್ಪು ಹಾಕಿದ್ದೆ. ಇವಾಗ ನೋಡಿ, ಕೊಬ್ಬರಿ ತುರಿದಿಟ್ಕೊಂಡಿದ್ನಲ್ಲ, ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಆಗೋಯ್ತು. ಇಷ್ಟು ಮಾಡಿಕೊಂಡ್ರೆ ತೊಂಡೆಕಾಯಿ ಪಲ್ಯ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಆಯಿತು. ಸೊ ಅವ್ರು ಹೇಳಿದ್ರು ತಿಂದಮೇಲೆ ಟೇಸ್ಟು ಕೇಳ್ತೀನಿ. ನಾನು ಏನೇ ಅಡುಗೆ ಮಾಡಿದ್ರು ನನ್ನ ಗಂಡನ ಕೇಳ್ತೀನಿ, ಹೇಗೆ ಬಂದಿದೆ, ಉಪ್ಪು ಕರೆಕ್ಟಾಗಿದೆಯಾ, ಖಾರ ಕರೆಕ್ಟಾಗಿದೆಯಾ ಅಂತ. ಸೊ ಈಗ ನೋಡಿ, ಮಧ್ಯಾಹ್ನದ ನಮ್ಮ ಊಟ ಅನ್ನ, ರಸಮ್ಮು, ಹಾಗೆ ತೊಂಡೆಕಾಯಿ ಪಲ್ಯ ಅಂತ. ಬಾ ಬೂವ ತಿನ್, ಬಾ ಬೂವ ತಿನ್, ಬಾ ಬಾ ಅಮ್ಮ ಬೂವ ತಿನ್ನು, ಬೂವ ತಿನ್ಬೇಕು. ಯಾರದು? ಯಾರು ಇಲ್ಲ, ಬಾ ಬೂವ ತಿನ್, ಬಾ ಬೂವ. ಮಕ್ಳಿಗೆ ಊಟ ಮಾಡಿಸೋದೇ ದೊಡ್ಡ ಕಷ್ಟ. ಬಾಮ್ಮ ಚಿನ್ನೆ, ಬೂವ ತಿನ್ಬಾರೆ, ಆಟಾಡಿದ್ದು ಸಾಕು, ಬಾ ಹೊರಡು. ಏನು ತಿಂದಿಲ್ಲ ಇನ್ನೂ ಇಷ್ಟೈತ, ಬಾ ತಿನ್ಬಾ. ತಗೋಬಾ ಬಾಳೆಹಣ್ಣು ತಿನ್ಬಾ, ಬಾಳೆಹಣ್ಣು ತಿನ್ಬಾ ಅಮ್ಮ. ಸೊ ಈಗ ಈವ್ನಿಂಗ್ ಒಂದು 4 ಗಂಟೆ ಹಾಗಾಗಿದೆ. ಈಗ ಪಾಪುಗೆ ನಾನು ಬಾಳೆಹಣ್ಣು ತಿನ್ನು ಅಂತ ಕೊಟ್ಟೆ, ಫ್ರೂಟ್ಸ್ ಏನಾದರೂ ಕೊಡೋಣ ಅಂತ. ಅವಳು ನೋಡಿದ್ರೆ ಅನ್ನ ತಿನ್ನಲೇ ಇಲ್ಲ. ಹಾಗೆ ಟೀ ಮಾಡ್ಕೊಂಡು ಕುಡಿದ್ವಿ ಮನೇಲೆಲ್ಲರೂ.
ಈವ್ನಿಂಗ್ 6:30ಗೆ ಮತ್ತೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ಹೊರಗಡೆ ಅಂದರೆ ಇಲ್ಲೇ ಕೊಡು ಪಾಪುನು ಕರ್ಕೊಂಡು ಹಾಲು ಮೊಸರು ಎಲ್ಲ ತರೋದಿದೆ. ಈವ್ನಿಂಗು ತರಕಾರಿ ಎಲ್ಲ ತರಬೇಕು. ಸೊ ಅದಕ್ಕೆ ಇವತ್ತು ಸಂತೆ ಬೇರೆ ಇದೆ ಸೋಮವಾರ. ಸೊ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರು. ಇದು ತೆಗೆದುಕೊಡ್ಬೇಕಂತೆ. ಏನಕ್ಕೆ ತೆಗಿಯೋದು? ಹಾಂ ಮಾಡು. ಹಾಯ್ ವಿಜ್ಜ, ಎಲ್ಲೋದೆ? ಎಲ್ಲಿ ಇದೆಯಾ? ಹತ್ತು ಇದಾವೆ, ಮೊನ್ನೆ ತಗೊಂಡಿದ್ವಲ್ಲ ರೀ. ಅವಳಿಗೆ ಬೇಕಂತೀರಿ ಅದು? ಇಲ್ಲಿ ಬೇಕಂತ ಮಾಡೋಣ. ಸೊ ಏನು ಗೊತ್ತಾ, ಇವತ್ತು ಸೋಮವಾರ ಅಲ್ವಾ, ಸೊ ನಮ್ಮ ಊರಲ್ಲಿ ಸಂತೆ ಇದೆ. ಸೊ ಆಗ ತರಕಾರಿಗಳೆಲ್ಲ ಜಾಸ್ತಿ ಇರುತ್ತೆ, ಫ್ರೆಶ್ ಆಗಿ ಚೆನ್ನಾಗಿರೋದಿರುತ್ತೆ. ಸೊ ನಾವು ಸೋಮವಾರತ್ತು ಜಾಸ್ತಿ ಬಂದು ತರಕಾರಿಗಳೆಲ್ಲ ತೊಗೊತೀವಿ. ಇಲ್ಲೇ ಪಾಪುಗೆ ಆಟ ಆಡೋಕ್ಕೆ ಅಂತ ಒಂದು ಜಾಗ ಇದೆ. ಇಲ್ಲಿ ನೋಡ್ಬೋದು, ಈ ಜಂಪಿಂಗ್ ಏನಂತಾರೋ ಏನೋ ಗೊತ್ತಿಲ್ಲ. ಸೊ ಇಲ್ಲಿ ಜಂಪ್ ಮಾಡ್ಕೊಂಡು ಪಾಪು ಇಷ್ಟೊತ್ತು ಆಟ ಆಡ್ತಾಯಿದ್ಲು. ಅಷ್ಟೊತ್ತಲ್ಲಿ ತರಕಾರಿ ಎಲ್ಲ ತಂದುಬಿಟ್ವಿ. ಈಗ ನೋಡಿ ನಾವು ಇಲ್ಲಿ ನೀರು ತರೋಕ್ಕೆ ಅಂತ ಬಂದಿದ್ದೀವಿ. ಆಮೇಲೆ ಅಂಗಡಿಯಲ್ಲಿ ಬಿಸ್ಕೆಟ್ ಪ್ಯಾಕೆಟ್ಸು ಅವೆಲ್ಲ ತರಬೇಕಾಗಿತ್ತು. ಸೊ ಅಂಗಡಿಗೆ ಹೋಗಿದ್ದಾರೆ ನನ್ನ ಹಸ್ಬೆಂಡು. ಒಂದೇ ಸಮ ಮಳೆ ಜೋರಾಯಿತು, ಒಂದು ಸೆಕೆಂಡ್ ಹಾಗೆ. ಆಮೇಲೆ ನಾನು ಕಿಟಕಿ ಕ್ಲೋಸ್ ಮಾಡಿಬಿಟ್ಟು ಕಾರಲ್ಲಿ ಕೂತಿದ್ದೆ. ಪಾಪು ಅವಳು ಡ್ರೈವಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ನೋಡಿ ಹೆಂಗೆ ಆಡ್ತಾಯಿದ್ಲು ಅಂದರೆ, ಸ್ಟೇರಿಂಗೆಲ್ಲ ಆ ಕಡೆ ಈ ಕಡೆ ಎಲ್ಲ ತಿರುಗಿಸ್ಬಿಡ್ತಿದ್ದಾಳೆ. ಹೆಂಗಂದ್ರೆ ಹಂಗೆ. ನನಗೆ ಭಯನೇ ಆಗೋಯ್ತು, ಎಲ್ಲಿ ಕಿತ್ತಾಕ್ಬಿಡ್ತಾಳೆ ಅಂತ. ಮತ್ತು ನೋಡಿ ಕಾರು ಕೂಡ ಸೊ ಆನಲ್ಲೇ ಇತ್ತು. ಮುಟ್ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ಏನು ಮಾಡ್ತಿದ್ದಾಳೆ ನೋಡಿ ಕೃತಿಕ್ಷಾ. ಮುಟ್ಬೇಡ, ಏನು ಆನಲ್ಲಿದೆ. ಕುತ್ಕೋ ಸುಮ್ಮನೆ, ಬಿಡೋ ಕೈ. ಕುತ್ಕೋ ಸುಮ್ಮನೆ, ಕುತ್ಕೊಬೇಕಾ. ಸೊ ಫ್ರೆಂಡ್ಸ್, ಇವತ್ತು ಸೋಮವಾರ ನಮ್ಮ ಊರಲ್ಲಿ ಸಂತೆ ಇತ್ತು. ಸೊ ಸಂತೆಗೆ ಹೋಗಿ ಇಷ್ಟೆಲ್ಲ ತಂದಿದ್ದೀವಿ. ಸೊ ಎಲ್ಲ ನೆತ್ತಿಗ್ತಾ ಇದ್ದೀನಿ. ಕವರೆಲ್ಲ ಇಟ್ಟರೆ ಹೋಗ್ಬಿಡುತ್ತೆ. ಸೊ ಎಲ್ಲ ಒಂದೊಂದೇ ಓಪನ್ ಮಾಡಿ ಒಂದು ಕಡೆ ಕ್ಲೀನಾಗಿ ಜೋಡಿಸ್ಕೊಂಡು ಆಮೇಲೆ ಫ್ರಿಜ್ಜಲ್ಲಿ ಇಡೋಣ ಅಂದ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಇದೆಲ್ಲ ಬಿಡಿಸ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಇವಾಗ, ಹಂಗೆ ಎತ್ತಿಟ್ಟಿರ್ತೀನಿ. ಸೊ ನಾವು ಇನ್ನೇನು ತಗೊಂಡಿದ್ದೀವಿ ಅಂದರೆ ಹಾಗಲಕಾಯಿ. ಆರೋಗ್ಯಕ್ಕೆ ಒಳ್ಳೇದು, ಕಹಿ ಇರುತ್ತೆ ಆದ್ರೂ ಆರೋಗ್ಯಕ್ಕೆ ಒಳ್ಳೇದು. ಏನ್ ಮಾಡೋದು ಹಾಗಲಕಾಯಲ್ಲಿ? ಗೊಜ್ಜು. ಸೊ ಗೊಜ್ಜು ಮಾಡ್ತೀನಿ, ಅದ್ರ ರೆಸಿಪಿ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಸೊ ಸೌತೆಕಾಯಿ ತಂದಿದ್ದೀವಿ. ಆಲೂಗಡ್ಡೆಗಳು, ಹಾಗೆ ಫ್ರೆಂಡ್ಸ್ ನುಗ್ಗೆಕಾಯಿ, ಡ್ರಮ್ ಸ್ಟಿಕ್. ಸೊ ಬೇಗ ಮಾಡಬೇಕು. ಇವಾಗ ಅರ್ಧ ಗಂಟೆಲಿ ಮಾಡಿಬಿಡು. ಅರ್ಧ ಗಂಟೆಲಿ ಮಾಡ್ಬಿಡ್ತೀನಿ. ಬೇಗ ಮಾಡಬೇಕು ಅಂದಲ್ಲ. ಸೊ ಈರುಳ್ಳಿ, ಗೋರಿಕಾಯಿ, ಕ್ಯಾರೆಟ್ ಮತ್ತೆ ಮೆಣಸಿನ್ಕಾಯಿಗಳು. ಸೊ ಇಷ್ಟು ತಗೊಂಡಿದ್ದೀವಿ. ಇನ್ನು ಕೊತ್ತಂಬರಿ ಸೊಪ್ಪು ಹೇಳಿದ್ನಲ್ವಾ, ಇದು ಮೆಂತ್ಯ ಸೊಪ್ಪು. ನಾಳೆ ಮೆಂತ್ಯ ಬಾತ್ ಮಾಡೋಣ ಅಂದ್ಕೊಂಡಿರ್ತೀನಿ. ಆಮೇಲೆ ಬಜ್ಜಿಗಳು, ಈ ಚಳಿಗೆ ಮೆಣಸಿನ್ಕಾಯಿ ಬಜ್ಜಿಗಳು ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿನ್ನಕ್ಕೆ. ಇದಾದ್ಮೇಲೆ ಇದೆಲ್ಲ ದಿನಸಿ ಅದಿರಲಿ ಬಿಡಿ. ತೋರಿಸಿ. ಅದು ಸಿಂಪಲ್ ಐಟಮ್ಸ್ ಬಿಡಿ. ಬಿಸ್ಕೆಟು, ಫೇರ್ ಅಂಡ್ ಲವ್ಲಿ, ಮುಖದ ಸೌಂದರ್ಯಕ್ಕೋಸ್ಕರ ಉಪಯೋಗಿಸಿ ಫೇರ್ ಅಂಡ್ ಲವ್ಲಿ. ಹಬ್ಬ ಏಜೆನ್ಸಿ ಕಳಿಸ್ಬೇಕು. ಏನೋ ಗ್ಯಾಸ್ಟ್ರಿಕ್ ಆಗಿ ಯೂಸ್ ಮಾಡಿ. ಏನೋ ಇದೇನಿದು? ಇದು ಬೂಮರ್. ಇದು ಸ್ಟ್ರಾಬೆರಿ. ಬಾಯಲ್ಲಿ ಹಾಕೊಂಡು ನೋಡು. ಓಕೆ, ಸ್ಟ್ರಾಬೆರಿ ಜೆಲ್ಲಿ. ಮನೆಯಲ್ಲಿ ಮಕ್ಕಳಿದ್ರೆ ಇಷ್ಟೊಂದು ಬಿಸ್ಕೆಟ್ಗಳು ತಗೊಳ್ಳೋ ಅವಶ್ಯಕತೆ ಇರುತ್ತೆ.
ಆ್ಯಂಡ್ ಎಕ್ಸೋ ಮೈಗೆ ಹಾಕ್ಕೊಳ್ಳಿ ಮೆಡಿಮಿಕ್ಸ್ ಪಾತ್ರೆಗೆ ಹಾಕಿ ಎಕ್ಸೋ ಮೈಗೆ ಹಾಕೊಳ್ಳಿ ಎಕ್ಸೋ ಪಾತ್ರೆ ತೊಳೆಯೋಕ್ಕೆ ಮಡಿ ಮಿಕ್ಸು ಮೈ ತೊಳ್ಕೊಳಕ್ಕೆ. ಸೊ 2 ಖಾಲಿ ಆಗಿದೆ ಅಂತ ನನ್ನ ಹಸ್ಬೆಂಡ್ ಹಿಂಗೆ ತಗೊಂಬಂದಿದ್ದಾರೆ. ನಾನು ಹೋಗಿದ್ದೆ ತಗೊಂಡಲ್ಲಿ ಕುಡಿ. ಎಲ್ಲೆಲ್ಲಿ ಬೇಕಾದ್ರೂ ನೀರು ಬರುತ್ತೆ ಖಾರಕ್ಕೆ. ಏಯ್ ಖಾರ ಮುಟ್ಬೇಡ. ಈಗ ನನ್ನ ಹಸ್ಬೆಂಡು ಸೌತೆಕಾಯಿ ಹಚ್ಚಿ ಅದಕ್ಕೆ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ರು. ನಾನು ತಿಂತಾಯಿದ್ದೀನಿ ನೋಡಿ, ಊಟಕ್ಕಿಂತ ಮುಂಚೆನೇ ಸೌತೆಕಾಯಿ ತಿಂತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿದೆ, ಉಪ್ಪು ಖಾರ ಎಲ್ಲ ಹಾಕಿರೋದಕ್ಕೆ ರುಚಿ ಚೆನ್ನಾಗಿತ್ತು. ಈಗ ನೋಡಿ ನಾನು ಅನ್ನಕ್ಕೂ ಕೂಡ ಇಟ್ಬಿಟ್ಟೆ, ಅನ್ನನೂ ಕೂಡ ಆಗೋಗಿದೆ. ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಬೇಕು, ಅದೆಲ್ಲ ಕ್ಲೀನ್ ಮಾಡ್ಕೊತೀನಿ. ನೋಡಿ ಏನು ಅಂದ್ಕೊಬೇಡಿ, ಓಕೆನಾ? ಎಲ್ಲರ ಮನೇಲೂ ಇದ್ದಿದ್ದೇ ಇದು. ಅನ್ನ ಆರಿದ ಮೇಲೆ 20 ಮಿನಿಟ್ಸ್ಗೆಲ್ಲ ನಾನು ಮತ್ತೆ ಪಾಪುಗೆ ಊಟ ಮಾಡಿಸ್ದೆ. ಸೊ ಅನ್ನ ಮಜ್ಜಿಗೆ ತಿನ್ನಿಸ್ದೆ, ಅವಳಿಗೆ ಒಂಚೂರು ಸಾಂಬಾರು ಕೂಡ ಹಾಕಿ ತಿನ್ನಿಸ್ದೆ. ಇವಾಗ ಪಾಪುಗೆ ನೀರು ಕುಡಿಸ್ತಾ ಇದ್ದೀನಿ. ಟೈಮ್ 9:30 ಆಗ್ತದೆ ಫ್ರೆಂಡ್ಸ್. ಪಾಪಗೂ ಕೂಡ ಊಟ ಮಾಡಿಸ್ಬಿಟ್ಟೆ. ಅವಳು ಒಂದು ಸ್ವಲ್ಪ ಮೊಬೈಲ್ ನೋಡ್ಕೊಂಡು ಆಟ ಆಡ್ಕೊಂಡು ಹಾಗೆ ಒಂದು ಸ್ವಲ್ಪ ಹಾಲು ಕೊಟ್ಟು ಮಲಗಿಬಿಡ್ತಾಳೆ. ಇನ್ನು ನಾವು ಊಟ ಮಾಡಿ ಮಲಗಿಬಿಡೋದೆ ಅಷ್ಟೇ. ತುಂಬ ನಾನಿಸ್ತಿದೆ. ನಾನು ಮತ್ತೆ ನಾಳಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಈಗ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ತಾ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.